ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕ್ರಿ ಅಪ್ಸೆಟ್ ಆಗಿದ್ದೀರಾ? ಅಪ್ಪ ಏನಾಯ್ತಪ್ಪ? ಅದು ಜಾತಕ ತೋರ್ಸೋಕ್ಕೆ ಶಾಸ್ತ್ರಿಗಳ ಮನೆಗೆ ಹೋಗಿದ್ನಲ್ಲ. ಎಲ್ಲ ಸರಿಯಾಗಿದೆ ಅಂತ ಹೇಳಿದ್ರು ತಾನೆ, ಏನು ತೊಂದರೆ ಇಲ್ಲ ಅಲ್ಲ? ಎಲ್ಲರ ಜಾತಕನೂ ಸರಿಯಾಗಿದೆ ಅಂತ ಹೇಳಿದ್ರು. ಭಗವಂತ ಥ್ಯಾಂಕ್ ಯು. ಯಾರಿಗೇನು ಗಂಡಾಂತರ ಕಾದಿದ್ಯೋ ಅಂತ ಹೆದ್ರು ಬಿಟ್ಟಿದ್ದೆ. ಬಟ್ ಅಪ್ಪ, ಸಮಸ್ಯೆ ಏನೂ ಇಲ್ಲ ಅಂದಮೇಲೆ ನೀವು ಅಪ್ಸೆಟ್ ಯಾಕಾಗಿದ್ದೀರಾ? ಇಲ್ಲಿ ಯಾರಿಗೂ ಸಮಸ್ಯೆ ಇಲ್ಲ, ಆದರೆ ಭೂಮಿಗೆ ಸಮಸ್ಯೆ ಇದೆ ಅಂತ ಹೇಳಿದ್ರು. ಅಕ್ಕಂಗೆ ಸಮಸ್ಯೆನಾ? ಏನು ಪ್ರಾಬ್ಲಮ್ ಅಪ್ಪ? ಏನ್ರಿ, ಏನಂತೆ ನಮ್ಮ ಭೂಮಿದು? ಏನು ಹೀಗೆ ಅಂತ ಸ್ಪೆಸಿಫಿಕ್ ಆಗಿ ಹೇಳಲಿಲ್ಲ ಮಂದಾಕಿನಿ. ಸದ್ಯಕ್ಕೆ ಭೂಮಿದು ಗ್ರಹಗತಿಗಳು ಚೆನ್ನಾಗಿಲ್ಲ, ಅವಳು ಸ್ವಲ್ಪ ಹುಷಾರಾಗಿರೋಕ್ಕೆ ಹೇಳಿ ಅಂತ ಹೇಳಿದ್ರು. ಭೂಮಿಕಾಗೆ ತೊಂದರೆ ಇದೆಯಂತೆ, ಸ್ವಲ್ಪ ದಿನ ಹುಷಾರಾಗಿರೋಕ್ಕೆ ಹೇಳಿ ಅಂತ ಹೇಳಿದ್ರು. ಅವಳ ಸುತ್ತ ಅಪಾಯ ಇದೆಯಂತೆ, ಗಂಡಾಂತರ ಇದೆಯಂತೆ. ಅಯ್ಯೋ ಭಗವಂತ, ಈಗಷ್ಟೇ ಅವಳ ಜೀವನದಲ್ಲಿ ಎಲ್ಲ ಸರಿ ಹೋಗ್ತಿದೆ ಅಂತ ಸಮಾಧಾನ ಪಟ್ಕೋತಾ ಇದ್ದೆ. ಹೀಗಿದ್ದಕ್ಕಿದ್ದಾಗೆ ಅಯ್ಯೋ ಭಗವಂತ, ಏನಪ್ಪ ಇದು? ರೀ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಇದಕ್ಕೆ ಯಾವ ಪರಿಹಾರನೂ ಹೇಳಲಿಲ್ವಾ? ಅವ್ರೇನೋ ಹೋಮ ಹವನ ಪೂಜೆ ಪುನಸ್ಕಾರ ಏನಾದ್ರೂ ಒಂದು ಮಾಡಿಸ್ಬೋದಲ್ಲ ರೀ? ಅಂಥದ್ದೇನೂ ಹೇಳಲಿಲ್ಲ. ಅವಳು ಎಲ್ಲೇ ಇದ್ರೂ ಹುಷಾರಾಗಿರೋಕ್ಕೆ ಹೇಳಿ ಅಷ್ಟೇ ಹೇಳಿತ್ತು. ಅವಳ ಎಚ್ಚರಿಕೆನೇ ಅವಳನ್ನು ಕಾಪಾಡಬೇಕು. ಶಾಸ್ತ್ರಿಗಳು ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದ್ರೆ ಹೊರತು ಏನಾಗತ್ತೆ ಅಂತ ಸ್ಪಷ್ಟವಾಗಿ ಹೇಳಲಿಲ್ಲ. ಈಗ ಈ ವಿಷಯನ ತಗೊಂಡೋಗಿ ಅವ್ರಿಗೆ ಹೇಳಿದ್ರೆ ನಮ್ಮ ಭಯನ ನಮ್ಮ ಆತಂಕನ ಅವ್ರ ಹೆಗಲ ಮೇಲೆ ಹಾಕ್ದಂಗೆ ಆಗಲ್ವಾ? ಹಾಗಂತ ನಾವೇನು ಹೇಳದೆ ಸುಮ್ಮನಾಗ್ಬಿಟ್ರೆ ಎಲ್ಲ ಗೊತ್ತಿದ್ದು ಸುಮ್ಮನಾದಿವಿ ಅಂತ ಆಗ್ಬಿಡುತ್ತೆ. ನನಗಂತೂ ಈಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ದಿಕ್ಕೆ ತೋರಿಸ್ದಾಗಿದೆ. ಮಾವ, ಡೋಂಟ್ ವರಿ, ಅತ್ತಿಗೆಗೇನೂ ಆಗಲ್ಲ. ನಿಮಗೆ ಕಷ್ಟ ಆಗುತ್ತೆ ಅಂದರೆ ಅತ್ತಿಗೆ ಹತ್ರ ನಾನು ಮಾತಾಡ್ತೀನಿ. ಅತ್ತಿಗೆ ಇಂಥ ವಿಷಯದಲ್ಲೆಲ್ಲ ತುಂಬ ಓಪನ್ ಮೈಂಡೆಡ್. ಅವ್ರೇನು ಬೇರೆಯವ್ರ ಥರ ಪ್ಯಾನಿಕ್ ಆಗಲ್ಲ. ಏನೇ ಹೇಳಿದ್ರು ನೀಟಾಗಿ ಕೇಳಿಸ್ಕೋತಾರೆ. ಅದು ನಿಮಗೂ ಗೊತ್ತಲ್ವಾ? ಅಣ್ಣನಿಗೆ ಹೇಳಬೇಡಿ ಅಂತ ಹೇಳಿ ಈ ವಿಷಯನ ನಾನೇ ಅದಕ್ಕೆ ಕನ್ವೆ ಮಾಡ್ತೀನಿ. ನೀವಿದ್ರ ಬಗ್ಗೆ ಯೋಚನೆ ಮಾಡಬೇಡಿ ಮಾವ. ನೀವು ಇದನ್ನು ನನಗೆ ಬಿಟ್ಬಿಡಿ, ನಾನು ನೋಡ್ಕೋತೀನಿ. ಥ್ಯಾಂಕ್ ಯು ಕಂದ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಿಸ್ಟರ್ ಶಿವಪ್ರಸಾದ್, ನೀವೇನೇ ಹೇಳಿ, ನಿಮ್ಮ ಹೆಂಡತಿ ಗಿರಿ ಸಿಕ್ಕಾಪಟ್ಟೆ ಅದೃಷ್ಟ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಪ್ರಪಂಚದಲ್ಲಿರೋ ಏಕೈಕ ಅದೃಷ್ಟವಂತೆ ಅಂದರೆ ಅದು ಗಿರಿಜಾ. ಬಿಕಾಸ್ ಶಿ ಇಸ್ ವೈಫ್ ಆಫ್ ಶಿವಪ್ರಸಾದ್, ವರ್ಕಿಂಗ್ ಇನ್ ರಾಜಾ ಚಡ್ಡಿ ಮತ್ತು ಬನಿಯನ್ಗಳು. ಇದನ್ನು ನೀವು ಹೊರಗೂ ಹಾಕೋಬಹುದು. ನಾನೊಂಥರ ಕೈಗೆ ಎಟಕದೇ ಇರೋ ತಾರೆ, ಆದರೆ ಗಿರಿಗೆ ಈ ಶಿವು ಸದಾ ಸಿಗ್ತಾರೆ. ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್. ಓ, ಯಾರಲ್ಲಿ? ನಮ್ಮ ಜಂಗಮ ವಾಣಿಯಲ್ಲಿ. ಓ, ನನ್ನ ಫ್ರೆಂಡ್ ಪ್ರಶಾಂತ್ ಅವರ ಮಿಸಸ್ಸು ನಿರ್ಮಲಾ ಸಿಸ್ಟ್ರು. ಹಲೋ. ಓಹೋ, ಹೇಳಮ್ಮ. ಏನಮ್ಮ ಇಷ್ಟು ದಿವಸ ಆದ್ಮೇಲೆ ನೆನೆಸ್ಕೊಂಡ್ಬಿಟ್ಟಿದ್ಯಾ? ಇರಲಿ ಇರಲಿ ಇರಲಿ, ಸುಮ್ಮನೆ ತಮಾಷೆ ಮಾಡಿದೆ. ಹಾಂ, ಆಮೇಲೆ ಹೇಗಿದ್ದಾನೆ ಪ್ರಶಾಂತ? ಹಾಂ, ಅವಾಗವಾಗ ಸ್ಟೇಟಸ್ ಹಾಕ್ತಾ ಇರ್ತಾನಲ್ಲ, ನೋಡ್ತಾ ಇರ್ತೀನಿ. ಅದೇ ಮೈ ವೈಫ್ ಮೈ ಲೈಫ್ ಅಂತ ಆಗ್ತಾನಲ್ಲ, ಅದೇ ಸ್ವಲ್ಪ ಓವರ್ ಅನ್ಸುತ್ತೆ ನನಗೆ. ಅದಕ್ಕೆ ನಾನು ರಿಪ್ಲೈಯೇ ಮಾಡೋಕ್ಕೋಗಲ್ಲ. ಹಾಂ, ನಿನ್ನ ಮದುವೆ ಆಗಿ 3 ತಿಂಗಳವರೆಗೂ ಟಚಲ್ಲೇ ಇದ್ದೆ. ಆಮೇಲೆ ಆಫೀಸ್ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟೆ.
ಏನು ಬೇಜಾರು ಮಾಡ್ಕೋಬೇಡ. ಹಾಂ, ಮಗುನಾ? ಹೇ, ಮಗು ಆಯ್ತಾ? ಕಂಗ್ರ್ಯಾಚುಲೇಷನ್ಸ್. ಮಗು ಆಗಿದ್ದ ವಿಷಯ ಹೇಳ್ಬಾರ್ದಾ? ಇವಾಗ ಹೇಳ್ತಾ ಇದೆಯಾ? ಅಯ್ಯೋ, ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ, ನನ್ನ ಮಗು ಆದಾಗ ಎಷ್ಟು ಖುಷಿ ಆಗಿತ್ತು, ಇವತ್ತು ಈ ವಿಷಯ ಕೇಳಿ ಅಷ್ಟೇ ಖುಷಿ ಆಗ್ತಾ ಇದೆ ನನಗೆ. ಅವ್ರು ಯಾರಿಗೋ ಮಗು ಹುಟ್ಟಿದ್ರೆ ಇವ್ರಿಗೆ ಯಾಕೆ ಇಷ್ಟು ಖುಷಿ ಆಗಬೇಕು? ಅಂದರೆ ಫೋನಲ್ಲಿರೋದು ಯಾರು? ನೀನೇನು ಯೋಚನೆ ಮಾಡಬೇಡ, ನಾನಿದ್ದೀನಿ ಅಲ್ಲ. ನಾನೇನೋ ಕೆಲಸದಲ್ಲಿ ಬ್ಯುಸಿ ಇರ್ತೀನಿ. ಕೆಲವೊಂದು ಜವಾಬ್ದಾರಿಗಳು ನಮಗೆ ನೆನಪಾಗಲ್ಲ. ನೀನು ನನ್ನ ಹತ್ರ ಎಷ್ಟೊಂದು ಕ್ಲೋಸ್ ಆಗಿದೆಯಾ, ಒಂದು ಫೋನ್ ಮಾಡಿ ಹೇಳಬಾರ್ದಾ? ಇರಲಿ ಬಿಡು, ಡೋಂಟ್ ವರಿ. ನನ್ನ ಕೊನೆ ಉಸಿರಿರೋವರೆಗೂ ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ. ಸರಿ, ಮಗುಗೆ ಏನೇನು ಬೇಕು ಎಲ್ಲ ಒಂದು ಲಿಸ್ಟ್ ಹಾಕ್ಕೊಟ್ಬಿಡು. ನನ್ನ ಕೈಯಲ್ಲಿ ಏನೇನು ಸಾಧ್ಯನೋ ಎಲ್ಲ ಮಾಡಿಬಿಡ್ತೀನಿ. ತುಂಬ ಗರ್ಭಿಣಿ ಇದ್ದಾಗ ನಿನ್ನ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಆ ಭಗವಂತ ಅದನ್ನು ಕಿತ್ಕೊಂಡ. ನನ್ನ ಕೈಯಾರನೇ ಸೀಮಂತ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಅದು ಆಗಲಿಲ್ಲ. ಅಟ್ಲೀಸ್ಟ್ ಬಸರಿ ಬೈಕ್ ಏನಾದರೂ ತೀರ್ಸೋಣ ಅಂದ್ಕೊಂಡೆ, ಅದು ಆಗಲಿಲ್ಲ. ಈಗ ಮಗುಗೇನು ಮಾಡಬೇಡ ಅಂತ ಹೇಳ್ಬೇಡ ನೀನು ಅಷ್ಟೇ. ಮದುವೆ ಆಗಿ ಮಗುನೂ ಆಗೋಗಿದ್ಯಾ? ಅಯ್ಯೋ ಅಯ್ಯೋ, ನಾನು ಇಷ್ಟು ದಿನ ಸುಮ್ಮನೆ ಇದ್ದಿದ್ದೆ ತಪ್ಪಾಗೋಯ್ತಲ್ಲ. ದೇವ್ರೇ ದೇವ್ರೆ, ಮುಗೀತು ಅಷ್ಟೇ, ಎಲ್ಲ ಮುಗ್ದೋಯ್ತು. ಇನ್ಮೇಲೆ ಮಗು ಜೊತೆ ಅರ್ಧ ಗಂಟೆ ವಿಡಿಯೋ ಕಾಲ್ ಕಂಪಲ್ಸರಿ. ಆಫೀಸಿಗೆ ರಜಾ ಹಾಕಿ ಮನೆಗೆ ಬಂದ್ಬಿಡ್ತೀನಿ. ಮಗು ಜೊತೆ ಆಟ ಆಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಏ ಬಂಗಾರಿ, ನನ್ನ ಚಿನ್ನ, ನನ್ನ ಮುದ್ದು, ನನ್ನ ಬಂಗಾರ, ಬಾಯ್. ನಾನು ಕೇಳಿದ್ರೆ ರಜನೇ ಇಲ್ಲ ಗಿರಿ ಅಂತಾರೆ. ಈಗ ರಜೆ ಹಾಕಿ ಮಕ್ಳ ಜೊತೆ ಆಟ ಆಡ್ಬೇಕಂತೆ. ನನ್ನ ಸಂಸಾರ ಕೊಚ್ಕೊಂಡು ಹೋಗ್ತಿದ್ಯಲ್ಲಪ್ಪ ಭಗವಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಜಾನು, ಎಲ್ಲ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಬೇಡ್ಕೊಂಡು ಪೂಜೆ ಶುರು ಮಾಡೋಣ. ಬೇಡ್ಕೋ. ವರ್ಷದೊಳಗಡೆ ಗಣೇಶನೋ ಸುಬ್ರಹ್ಮಣ್ಯನೋ ಇಲ್ಲದೆ ಹೋದ್ರೆ ನೀನ್ ಹಾಗೆ ಪುಟ್ಟು ಗೌರಿ ಬರ್ಲಿ ಅಂತ ಬೇಡ್ಕೊ. ಪೂಜೆ ಶುರು ಮಾಡುವ. ಗಣಾನಾಂತ್ವಾ ಗಣಪತಿಂ ನಮಾಮಹೇ. ಬ್ರಹ್ಮ ಬರೆದ ಬರವಣಿಗೆ. ಸಿದ್ದು ಅಲ್ವಾ? ಇವನೇನು ಇಲ್ಲಿದ್ದಾನೆ? ಮದ್ವೆಗೆ ಬಾ ಅಂತ ಅಷ್ಟೆಲ್ಲ ಕರೆದ್ರು ನಾನು ಸತ್ರು ಆ ಮನೆ ಕಡೆ ತಲೆ ಹಾಕಲ್ಲ ಅಂದೋನು ಇಲ್ಲಿ ನೋಡಿದ್ರೆ
ಅವನದೇ ಮದುವೆ ಅನ್ನೋ ಥರ ಡ್ರೆಸ್ ಮಾಡ್ಕೊಂಡು ಬಂದಿದ್ದಾನಲ್ಲ. ಬನ್ನಿ ಅಲ್ಲಿ. ಅದೇಗಾಗುತ್ತಪ್ಪ, ಆರತಿ ಮಾಡಿದ್ರೆ ದಕ್ಷಿಣೆ ಹಾಕ್ಬೇಕು. ದಕ್ಷಿಣೆ ಹಾಕಿಲ್ಲ ಅಂದ್ರೆ ಒಳಗಡೆ ಬಿಡಲ್ಲ. ಮಂಗಳ ಯಾಕೆ ಹೀಗೆ ಮಾಡಿದ್ದೀಮ್ಮ? ದಕ್ಷಿಣೆ ಹಾಕೋದ್ ಪದ್ಧತಿ ಅಲ್ವಾ? ಕೊಡ್ಲಿ ಬಿಡು. ಜಯಂತವ್ರೆ ನೀವ್ ಹಾಕಿ. ಅದ್ಕೆ ಇಸ್ಕೊಬೇಡಿ. ಈಗ ಹೋಗ್ಬೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡ್ರೆ, ಮೆಸೇಜ್ ಕಳ್ದು ಎಷ್ಟೊತ್ತಾಯ್ತು. ಎಷ್ಟು ಮೆಸೇಜ್ ಕಳಿಸಿದ್ರು ಒಂದಕ್ಕೂ ರಿಪ್ಲೈ ಇಲ್ಲ. ಇನ್ನೇನು ಮುಹೂರ್ತ ಟೈಮ್ ಹತ್ರ ಬಂತು. ಅವ್ನು ಇವಾಗಲೂ ಬರ್ತಾನೋ ಇಲ್ವೋ? ಅವನಿಗೆ ಸ್ವಲ್ಪನೂ ನನ್ನ ಬಗ್ಗೆ ಕಾಳಜಿನೇ ಇಲ್ಲ. ಕಾಳಜಿ ಇರೋದಕ್ಕೆ ಕಣೆ ಜಾನು ಅವ್ನು ನಿನ್ನಿಂದ ದೂರ ಇರೋದು. ಏನೇ ಹೇಳ್ತಿದ್ಯಾ? ಏನಿಲ್ಲ ಜಾನು, ಇವಾಗ ಒಂದು ವಾಯ್ಸ್ ಮೆಸೇಜ್ ಹಾಕು, ಅದು ನೋಡೋದು ಬರ್ತಾನೆ. ನೋಡೋಣ. ಲಘೂಬೆ ಎಲ್ಲೋ ಇದೆಯಾ? ಎಲ್ಲರೂ ಬಂದಿದ್ದಾರೆ, ನೀನೊಬ್ಬನೇ ಇಲ್ಲಿಲ್ಲ. ಪ್ಲೀಸ್ ಬಾರೋ. ನನಗೆ ಎಷ್ಟು ಬೇಜಾರಾಗ್ತದೆ ಗೊತ್ತಾ? ನಾನು ಮದುವೆ ಆಗಬೇಕೋ ಬೇಡವೋ ಅಂತ ಕನ್ಫ್ಯೂಷನಲ್ಲಿದ್ದಾಗ ನೀನೇ ತಾನೇ ಹೇಳಿದ್ದು ಮದುವೆ ಆಗು ಅಂತ. ಈಗ ನೀನೇ ಇಲ್ಲಿಲ್ಲ. ನಿನ್ನ ನನ್ನ ಪ್ರಾಣ ಸ್ನೇಹಿತ ಅನ್ಕೊಂಡಿದ್ನಲ್ಲೋ. ನೋಡು, ನೀನು ನಡ್ಕೋತಾ ಇರೋದು ಒಂದು ಸ್ವಲ್ಪನೂ ಸರಿಯಾಗಿಲ್ಲ. ನಾನು ಇವಾಗ ಏನು ಹೇಳಲ್ಲ. ನಿನ್ನ ಮದುವೆ ಆಗುತ್ತಲ್ಲ, ಅವಾಗ ನನ್ನ ಕರಿ, ಆಗ ತೋರಿಸ್ತೀನಿ ನಾನು ಏನು ಅಂತ. ವಿಶ್ವ, ಜಾನು ಮಾತಾಡ್ಸಕ್ಕಂತ ಬಂದು ಯಾಕೆ ಹೀಗೆ ನಿಂತ್ಕೋತಾ ಇದೆಯಾ? ಹೋಗಿ ಮಾತಾಡ್ಸೋ. ವಿಶ್ವ, ಇವತ್ತು ನಿನ್ ಮನಸ್ಸಲ್ಲಿರೋದ್ನೆಲ್ಲ ನೀನು ಅವಳಿಗೆ ಹೇಳಲೇಬೇಕು. ಬಾರು ವಿಶ್ವ. ಬೇಡ ಕಣ, ಅವಳಕ್ಕೆ ಮದುವೆ ಆಗು ಅಂತ ಹೇಳಿದ್ದೆ ನಾನು. ಅದಕ್ಕೆ ಅವಳು ಮದುವೆ ಆಗ್ತಿದ್ದಾಳೆ. ಇವಾಗ ಹೋಗಿ ಮದುವೆ ಆಗ್ಬೇಡ ಅಂತ ಹೇಗೋ ಹೇಳಿ. ನಾನು ಅವಳ ಬಗ್ಗೆ ನೂರಾರು ಕನ್ಸು ಕಟ್ಕೊಂಡಾಗೆ ಈ ಮದುವೆ ಬಗ್ಗೆ ಅವಳು ಕನ್ಸು ಕಟ್ಕೊಂಡಿರ್ತಾಳೆ. ಆ ಕನ್ಸಿನ ಗೋಪುರನ ನಾನೇ ಹೇಗೋ ಹೊಡೆದಾಕ್ಲಿ? ಬಿಳಿ ಹಾಳೆ ತರ ಇರೋ ಅವಳ ಮನಸ್ಸಿಗೆ ಹೇಗೋ ಕೆಸರಿಸ್ಲಿ? ನನ್ನ ಹಣೆ ಬರದಲ್ಲಿ ಅವಳ ಹೆಸರು ಬರ್ದಿಲ್ಲ ಅನ್ಸುತ್ತೆ ಕಣ. ಬಲವಂತವಾಗಿ ಬರ್ಕೊಳಕ್ಕೆ ನನಗೂ ಇಷ್ಟ ಇಲ್ಲ ಕಣ. ಬಾ ಹೋಗೋಣ. ಏನೋ ಮಾತಾಡ್ತಿದ್ಯಾ? ಹೀಗೆಲ್ಲ ಮಾತಾಡ್ಬೇಡ ಮಗ. ಒಂದು ಸಲ ನೀನೇನಾದ್ರೂ ಈಗ ಮನ್ಸು ಬದಲಾಯಿಸಿದ್ರೆ ಚಾಂದಿ ಜೀವನ ಪೂರ್ತಿ ನಿನ್ ಸಿಗಲ್ಲ ಕಣೋ. ನನ್ನ ಮಾತು ಕೇಳೋ, ಒಂದೇ ಸಲ ಧೈರ್ಯ ಮಾಡಿ ಹೇಳ್ಕೊಡು ವಿಶ್ವ. ನೀನ್ ಬಾರೋ ವಿಶ್ವ, ನಡೆಯೋ. ಇಲ್ಲ ಕಣ, ಅವಳು ನನ್ನ ಪ್ರಾಣ ಸ್ನೇಹಿತ ಅಂತ ಅನ್ಕೊಂಡಿದ್ದಾಳೆ. ನನ್ನಿಂದ ಆ ಪ್ರಾಣಕ್ಕೆ ನೋವಾಗದ್ ಬೇಡ. ನನ್ನ ಹೆಸರು ಜೊತೆ ಅವಳ ಹೆಸರು ಇಲ್ಲ ಅಂದ್ರೆ ಏನಂತ, ಆದ್ರೆ ನನ್ನ ಹೆಸರು ಜೊತೆ ಅವಳ ಹೆಸರು ಯಾವಾಗ್ಲೂ ಬೆರ್ತೋಗಿದೆ. ಬಾ ಹೋಗೋಣ. ಯಾಕೋ ಸುಮ್ಮನೆ ಮಾಡ್ತಿದ್ಯಾ? ಇಲ್ಲಿ ತನಕ ಬಂದಿ ಅಂತಿದ್ಯಲ್ಲೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ಗೇನ್ ತಲೆ ಕೆಟ್ಟಿದ್ದ ನಿಂಜಮ್ಮ? ಈಗಿಂದ ಈಗಲೇ ಪಂಚಾಯತಿ ಆಗ್ಬೇಕು ಅಂತ್ಯ? ದೂರ ಏನ್ 7 ಅಂದ್ರೆ ಮೆದಿಲ್ನ ಮನೆಗೆ ಇಟ್ಟು ಬಂದವ್ರ ತರ ಮಾತಾಡ್ತಿದ್ಯಾ?
ಏನಾಗೈತೆ ನಿಂಗೆ? ಗೋಪಾಲಯ್ಯ, ನೀ ಸುಮ್ಕಿರಪ್ಪ. ನಿನ್ಗೆ ಅರ್ಥ ಆಗಿಲ್ಲ ಅಂದ್ರೆ ತಪ್ಪಿದ್ ಬಿಡು. ನಾ ಹೇಳಿದ್ದು ಊರ್ ಜನಗಳಿಗೆಲ್ಲ ಅರ್ಥ ಆಗೈತೆ ಅಂತ ಅನ್ಕಂತೀನಿ. ಏನ್ರಪ್ಪ? ನೋಡು ನಂಜಮ್ಮ, ನೀನು ಹೇಳ್ತಾ ಇರೋದು ಏನು ಅಂತ ಒಂಚೂರು ಅರ್ಥವಾಗ್ತಾ ಇಲ್ಲ. ಓಸಿ ಏನು ಅಂತ ಬಿಡಿಸಿ ಹೇಳಮ್ಮ. ನಾನು ದೂರ ಇರೋದೇ ಬಂಗಾರಮ್ಮ ಅವ್ರ ಮನೆಯವ್ರ ಮ್ಯಾಕೆ. ಅವರೇ ತೀರ್ಪು ಕೊಡೋಕೆ ಹೆಂಗ್ ಸಾಧ್ಯ? ಬಂಗಾರಮ್ಮನವ್ರು ಆಸನ ಮ್ಯಾಗ ಕೂತ್ಕೊಂಡು ತೀರ್ಪು ಕೊಟ್ರೆ ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಕೊಟ್ಕೊಂತಾರೆ. ಇಲ್ಲಿ ಗಂಟ ಹಂಗೆ ಆಗಿರೋದು. ನನ್ನ ಮಗ ಊರವ್ರ ಮುಂದೆ ಎಂಡ್ರ ಕಾಲಿಗೆ ಬಿದ್ದು ಸಮಯ ಕೇಳಬೇಕು ಅಂತ ಹೇಳಿ ಅಲ್ವೇ ಅವರಿಬ್ಬರನ್ನು ದೂರ ಮಾಡಿದ್ದು. ನಂಜವ್ವ, ಅಮ್ಮವರು ಹಂಗ್ ಮಾಡಕ್ಕೆ ಯೋನ್ ಕಾರಣ ಅನ್ನೋದು ಎಲ್ಲರಿಗೂ ಗೊತ್ತದೆ. ಹೌದು ಕಣವ, ನಂದೇ ತೆಪ್ಪು, ಒಪ್ಕಂತೀನಿ. ಆಗ ಮಾಡಿದ ತೆಪ್ಪಿಗೆ ಈಗ ನನ್ನ ಮಗನ ನನ್ನಿಂದ ದೂರ ಮಾಡ್ಬಿಟ್ರೆ ಯಾವ ನ್ಯಾಯ ಅಂತೀನಿ. ಈಗ ಏನ್ ಮಾಡ್ಬೇಕಂತ ಅಂಜವರೇ? ಬಂಗಾರಮ್ಮನವರು ಆ ಕುರ್ಚಿಯಿಂದ ಕೆಳಗಿಳಿಬೇಕು. ನಮ್ಮ ಎರಡು ಮನೆ ಸಮಸ್ಯೆಗೆ ಮೂರನೇವರು ತೀರ್ಪು ಕೊಡ್ಬೇಕು. ನಾನು ಇದಕ್ಕೆ ಒಪ್ಪಕ್ಕಿಲ್ಲ. ಯಾಕೊಪ್ಪಕ್ಕಿಲ್ಲ? ವಾ, ಇವಳು ಏನೋ ಚಾಲಕಿ ತರ ಮಾಡೇ ಇದನ್ನೆಲ್ಲ ಏರ್ಪಾಟ್ ಮಾಡೋಳೆ ಅನ್ಸ್ತೈತೆ. ಇವಳಗ್ ಬೇಕಾಗಿರೋರ್ನ ತಂದಿಲ್ ಕೂರ್ಸಿ ತನಗ್ ಬೇಕಾಗಿರೋ ತೀರ್ಪನ್ನ ತಕೊಳ್ಳೋ ಪ್ರಯತ್ನ ಇವಳ್ದು. ಅಯ್ಯ, ಹೌದೇ? ಹಂಗೆಲ್ಲ ನಾ ಮಾಡಕ್ಕಿಲ್ಲ. ಅಲ್ಲ ನಂಜವ್ವ, ಮೂರನೇವ್ರು ಯಾರಿದ್ದಾರೆ ತೀರ್ಪು ಕೊಡೋದಕ್ಕೆ? ನೋಡಿ ನಂಜವ್ವ, ಆ ವ್ಯಕ್ತಿ ಬಂಗಾರಮ್ಮನವ್ರಿಗೂ ಒಪ್ಪಿಗೆ ಆದರೆ ಆಮೇಲೆ ಆ ವ್ಯಕ್ತಿನ ಕರೆಸಿ ತೀರ್ಮಾನ ಕೊಡೋಕ್ಕೆ ಕೇಳ್ಕೊಳ್ಳೋಣ. ಪುಟ್ಟಕ್ಕ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವಳ ಗುರು ಇಲ್ಲಿಗೆ ಬಂದ್ಲು. ದಿವ್ಯಾ, ನೀನೇನು ಇಲ್ಲಿ? ಮೊದಲು ನೀನೇನ್ ಮಾಡ್ತಿದ್ಯಾ ಅದನ್ನ ಹೇಳು. ಏನಿಲ್ಲ, ಹಾಗೆ ಫ್ರೆಂಡ್ಸ್ ಜೊತೆ ಚಿಲ್ಲಿಂಗ್. ನಿನಗೆ ಇವರೆಲ್ಲ ಫ್ರೆಂಡ್ಸಾ? ನಿನಗೆ ಈ ತರ ಹುಡುಗಿರ್ ಶೋಕಿ ಬೇರೆ ಇದೆಯಾ? ನೋ ದಿವ್ಯಾ, ನಥಿಂಗ್ ಲೈಕ್ ದಟ್. ನೀನ್ ಮಿಸ್ಟೇಕ್ ಮಾಡ್ಕೊಂತಿದ್ದೆ ಅಷ್ಟೇ. ಇಷ್ಟ ದಿನ ಮಿಸ್ಟೇಕ್ ಮಾಡ್ಕೊಂಡಿದ್ದೆ ಅಂತ ಇವಾಗ ಅನ್ಸ್ತಾ ಇದೆ. ನನ್ ಜೊತೆನೆ ಟೈಮ್ ಪಾಸ್ ಮಾಡ್ತೀಯಾ? ಪ್ರೀತಿ ಹೆಸರಲ್ಲಿ ನನಗೆ ಮೋಸ ಮಾಡ್ತೀಯಾ? ದಿವ್ಯಾ, ಕೂಲ್. ಯಾಕಿಷ್ಟು ಓವರ್ ಆಕ್ಟ್ ಮಾಡ್ತಿದ್ಯಾ? ಅಲ್ಲ, ಅವ್ರು ಬರೀ ನನ್ನ ಜಸ್ಟ್ ಫ್ರೆಂಡ್ಸ್ ಅಷ್ಟೇ. ಓ, ಅದಕ್ಕೆ ಮೈ ಕೈ ಮುಡ್ಕೊಂಡು ಮಾತಾಡ್ತಾ ಇದ್ಯಾ? ನಿಜ ಬಗ್ಲೋ, ನಿಜ ಬಗ್ಲೋ. ಏನ್ ನಿನ್ ಪ್ರಾಬ್ಲಮ್? ನೀನೇ ನನ್ನ ಹೆಂಡ್ತಿನ ಇಷ್ಟೊಂದೆಲ್ಲ ಪ್ರಶ್ನೆ ಮಾಡೋದಕ್ಕೆ? ಸುಪ್ರೀತ್, ಅದು ಹೌದೇ? ನನಗೆ ಹುಡುಗಿರ್ ಶೋಕಿ ಇದೆ. ಏನೇ ಇವಾಗ ನಾನ್ ನಿನ್ ಜೊತೆ ಮಾಡಿ ಟೈಮ್ ಪಾಸ್. ಏನೇ ಮಾಡ್ತೀಯಾ? ಹೋಗ್ಲಿ ಪಾಪ ಅಂತ ಬಿಟ್ರೆ ಅತಿಯಾಗ್ತೀಯಾ? ಹೇಗೂ ಬಂದಿದೆ ಬೇಬಿ. ಅಲ್ಲ, ಇಷ್ಟೊಂದು ಕೋಪ ಯಾಕೆ? ನಮ್ ಜೊತೆ ಸೇರ್ಕೊಂಡು ನೀನು ಎಂಜಾಯ್ ಮಾಡ್ಬೋದಲ್ಲ. ಬಾ ಬಾ ಬೇಬಿ, ಬೇಬಿ ಬಾ ಬೇಬಿ, ಬೇಬಿ
ಯಾವನ ನೀನು ನನ್ನ ಮೇಲೆ ಕೈ ಮಾಡೋದು ಧೈರ್ಯ ನಿನಗೆ? ಹೆಣ್ಣು ಮಕ್ಕಳಂದ್ರೆ ನಿನಗೆ ಯೂಸ್ ಅಂಡ್ ಥ್ರೋನ. ನಿನ್ನ ಶೋಕಿಗೆ ಹೆಣ್ಮಕ್ಳ ಜೀವನದಲ್ಲಿ ಆಟ ಆಡ್ತೀಯ. ಇನ್ನೊಂದು ಸರಿ ಹೆಣ್ಮಕ್ಳ ಜೀವನದಲ್ಲಿ ಆಟ ಆಡಿದ್ರೆ ಸುಟ್ಟು ಹಾಕ್ಬಿಡ್ತೀನಿ. ಸುಟ್ಟು ಹಾಕ್ಬೇಕು ನಿನ್ನ. ಏ ದಿವ್ಯಾ, ನನ್ನ ಬಗ್ಗೆ ಹೇಳಿ ಇವನಿಗೆ. ನಾನು ಸರಿಗಿಲ್ಲ. ನಿನ್ನನ್ನ ಇವತ್ತು ಆ ದೇವ್ರು ಬಂದ್ರು ನನ್ನಿಂದ ಕಾಪಾಡಕ್ಕಾಗಲ್ಲ ಕಣ. ಇಷ್ಟು ದಿನ ದಿವ್ಯನ ಬುದ್ಧಿ ಇಲ್ಲದೆ ನೀನು ಹಿಂದೆ ಬರ್ತಿದ್ದಾಳೆ ಅನ್ಕೊಂಡಿದ್ದೆ. ಆದ್ರೆ ನೀನು ಅವಳಿಗೆ ಯಾಮಾರ್ಸಿದ್ಯಾ ಅಂದ್ರೆ ಥೂ. ಯಾಕೆ ಬಡವ್ರ ಮನೆ ಹೆಣ್ಮಕ್ಳಂದ್ರೆ ಅಷ್ಟೊಂದು ತಾತ್ಸಾರನ ನಿಮ್ಗೆ? ಓಡಾಡೋದಕ್ಕೆ ಮಾತ್ರ ಬಡವ್ರ ಮನೆ ಹೆಣ್ಮಕ್ಳು ಬೇಕು, ಆದ್ರೆ ಮದ್ವೆ ಮಾಡ್ಕೊಳಕ್ಕೆ ಸ್ಟೇಟಸ್ ಅಡ್ಡ ಬರುತ್ತಲ್ವಾ? ಇನ್ನೊಂದು ಸರಿ ಹೆಣ್ಮಕ್ಳ ಜೊತೆ ಈ ತರ ಆಟಗಳನ್ನ ಆಡಿದ್ಯೋ ಸಾಕ್ಬಿಡ್ತೀನಿ ಮಗನೇ. ಅದಕ್ಕೆ ಹೇಳೋದು ಸಹವಾಸನ ನೋಡ್ಕೊಂಡು ಮಾಡಬೇಕು ಅಂತ. ಇನ್ಮೇಲಾದ್ರೂ ಬುದ್ಧಿ ಕಲಿ. ಏಯ್, ಏನೇ ಮನೆ ಕೆಲಸವನ ಹತ್ರ ನನಗೆ ಓಡಿಸ್ತೀಯಾ? ಯಾವನು ಮನೆ ಕೆಲ್ಸದವನು? ಅವನು ನನ್ನ ಗಂಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಂತೂ ಇಂತೂ ನನ್ನ ಲೈಫ್ನ 2 ಸಲ ಸೇವ್ ಮಾಡಿಬಿಟ್ರಿ. 2 ಸಲನಾ? ಹ್ಞೂ, ಫಸ್ಟ್ ಟೈಮು ನೀವು ಹಾಸ್ಪಿಟ್ಲಲ್ಲಿ ಬಂದು ನಂಗೆ ಬ್ಲಡ್ ಕೊಟ್ರಲ್ಲ ಅವಾಗ. ಮತ್ತೆ 2ನೇ ಸಲ? ಅದೇ ನೀವು ಬೆಟ್ಟದಲ್ಲಿ ಓಡ್ಕೊಂಡ್ಬಂದು ನಾನು ಸುಸೈಡ್ ಮಾಡೋದನ್ನ ತಪ್ಪಿಸ್ಬಿಟ್ರಲ್ಲ ಅಲ್ಲಿ. ರಾಮ್, ನೀವೇ ಜೋಕ್ಸ್ ಅಪಾರ್ಟ್, ಸಿಹಿ ಹತ್ರ ಮಾತಾಡ್ಬಿಡ್ಲ? ಏನಂತ ಮಾತಾಡ್ತೀರಾ? ಏನಿಲ್ಲ, ಪುಟ, ನಾನು ನೀನು ಸೀತಮ್ಮ 3 ಜನ ಸೇರಿಕೊಂಡು ಒಂದೇ ಮನೇಲಿರೋಣ, ಅಥವಾ ಡೈರೆಕ್ಟಾಗಿ ನಾನು ಸೀತಮ್ಮನ ಮದುವೆ ಆಗ್ತೀನಿ, ನಿಂಗೆ ಓಕೆನಾ ಅಂತ ಕೇಳ್ತೀನಿ. ಏನಂತೀರಾ? ಹಿಂಗೆ ಯಾರಾದರೂ ಕೇಳ್ತಾರಾ? ಸ್ವಲ್ಪ ಡೈರೆಕ್ಟ್ ಆಗೋಯ್ತಲ್ವಾ? ಓ ಗಾಡ್, ಏನಂತ ಕೇಳೋದು? ರಾಮ್, ನಾನೇ ಒಳಗೆ ನಿಧಾನಕ್ಕೆ ಅರ್ಥ ಮಾಡಿಸ್ತೀನಿ. ನನ್ನ ಮಗಳು ಮುಂದೆ ನನ್ನ ಮದುವೆ ಬಗ್ಗೆ ಮಾತಾಡಿದ್ರೆ ನನಗೊಂಥರ ಆಗತ್ತೆ. ಪ್ಲೀಸ್. ಹಲೋ, ಆಗ್ಲಿಂದ ನೋಡ್ತಾ ಇದ್ದೀನಿ. ನಾನು ಇಲ್ಲಿ ಪಿಜ್ಜಾ ತಿನ್ನು ಅಂತ ಹೇಳ್ಬಿಟ್ಟು ನೀವಿಬ್ರು ಏನ್ ಮಾಡ್ತಾ ಇದ್ದೀರಾ? ಏನು ಅಂತ ಹೇಳ್ಬಿಡ್ಲ? ಇಲ್ಲಾಂದರೆ ನಾನು ಇಲ್ಲದೆ ಇರೋ ಟೈಮಲ್ಲಿ ನೀವು ಸಿಹಿ ಹತ್ರ ಈ ವಿಷಯ ಮಾತಾಡಿ. ಅವಳು ಏನಂತ ಕೇಳ್ತಿದ್ದಾಳೆ. ಅವಳ ಹತ್ರ ಜಾಸ್ತಿ ದಿನ ಸುಳ್ಳು ಹೇಳೋಕ್ಕಾಗಲ್ಲ. ಯು ಡೋಂಟ್ ವರಿ, ಐ ವಿಲ್ ಮ್ಯಾನೇಜ್ ಇಟ್. ಚಿಲ್, ಓಕೆ? ಸಿ ಬಿಡ, ಬಾಯ್. ಆ್ಯಕ್ಚುಲಿ ನಾನು ನಿನ್ನ ಹತ್ರ ಏನೋ ಇಂಪಾರ್ಟೆಂಟಾಗಿ ಮಾತಾಡಬೇಕು. ಹೌದಾ? ಹೇಳು. ಓಕೆ, ಅದು ಏನಂದ್ರೆ, ನಾನು ಸೀತಮ್ಮ. ಸೀತಮ್ಮ? ಹ್ಞೂ, ಸೀತಮ್ಮ. ಈಗ ಆಫೀಸಲ್ಲಿ ನಾವಿಬ್ರು ಒಟ್ಟಿಗೆ ಕೆಲಸ ಮಾಡ್ತೀವಲ್ಲ? ಓಕೆ, ಆಮೇಲೆ? ಆಮೇಲೆ ಒಂದೇ ಕಂಪ್ನಿಲಿ ಕೆಲಸ ಮಾಡ್ತೀವಲ್ವಾ?
ಹಾಗೆ ನಾನು ಸೀತಮ್ಮ ಇದು ಈಗ ಕಲೀಗ್ಸ್ ಅಲ್ವಾ, ಅಂದ್ರೆ ಬೆಸ್ಟ್ ಫ್ರೆಂಡ್ಸ್. ಸೊ ಇಬ್ರು ಜಸ್ಟ್ ಅ ಮಿನಿಟ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೇಡಮ್, ನೀವಿವತ್ತು ನನಗೆ ಥ್ಯಾಂಕ್ಸ್ ಹೇಳಲಿಲ್ಲ. ಥ್ಯಾಂಕ್ಸಾ? ಯಾಕೆ? ಯಜಮಾನ್ರು ಕೋಪದಲ್ಲಿದ್ರು ಅವ್ರನ್ನ ಡೈವರ್ಟ್ ಮಾಡಿ ನಿಮಗೆ ಬೈದೇರ್ ಹಾಗೆ ಮಾಡಿದ್ನಲ್ಲ, ಅದಕ್ಕೆ. ಹೌದು, ನಾನು ಕೇಳೋದೇ ಮರ್ತೆ. ಅಪ್ಪ ಅಷ್ಟು ಗರಂ ಆಗಿದ್ರು, ನೀನ್ ಏನೋ ಮಾತಾಡಿದ ತಕ್ಷಣ ಐಸ್ ಕರಗ್ದಂಗ್ ಕರ್ಕೋಗ್ಬಿಟ್ರು. ಅಂಥದ್ದೇನು ಹೇಳ್ದೆ? ಅದೆಲ್ಲ ಸೀಕ್ರೆಟ್ ಮೇಡಮ್. ಓ, ನನ್ನ ಹತ್ರನೇ ಸೀಕ್ರೆಟಾ? ಅದು ಯಜಮಾನ್ರಿಗೆ ನನಗೆ ಇರೋ ಅಂಡರ್ಸ್ಟ್ಯಾಂಡಿಂಗ್. ಈಗ ಥ್ಯಾಂಕ್ಸ್ ಹೇಳ್ತಿರೋ ಇಲ್ವೋ? ಓ, ಥ್ಯಾಂಕ್ಸ್ ಹೇಳ್ಬೇಕಾ? ಹ್ಮ್. ನೆನ್ನೆ ಅಪ್ಪನ ಆಶೀರ್ವಾದ ತಗೊಳ್ಳೋವಾಗ ಅದನ್ನ ತಪ್ಸಿದ್ಯಲ್ಲ, ಅದಕ್ಕೆ ನೀನ್ ಸಾರಿ ಕೇಳ್ಬೇಕಿತ್ತಲ್ವಾ? ಸೊ ನಿನ್ ಸಾರಿ ಈಕ್ವಲ್ಸ್ ಟು ನನ್ ಥ್ಯಾಂಕ್ ಯು, ಈಕ್ವಲ್ ಬ್ಯಾಲೆನ್ಸ್ ಆಯ್ತು. ಯಪ್ಪ, ಏನ್ ಜೀನಿಯಸ್ ಮೇಡಮ್ ನೀವು. ಫಿಸಿಕ್ಸ್ ಈಕ್ವಲ್ ಟು ಕೆಮಿಸ್ಟ್ರಿ ಅಂತ ಎಕ್ಸಾಮ್ ಬರ್ದು ಬಂದ್ರಲ್ಲ, ಹಾಗಾಯ್ತು. ಏ ಕಬ್ಬು ಸಬ್ಬು, ಬೇಡ ಹೇಳ್ತಿದ್ದೀನಿ. ಇವತ್ತು ಯಾವ್ದು ಓದಿದ್ದೀರಾ ಮೇಡಮ್? ಫಿಸಿಕ್ಸಾ ಕೆಮಿಸ್ಟ್ರಿನಾ? ಎಕ್ಸಾಮ್ ಯಾವ್ದಿದ್ರೆ ಏನ್ ಬಿಡಿ, ನೀವು ಓದಿರೋದೇ ಬರೆಯೋದಲ್ವಾ. ಸಾರಿ ಮೇಡಮ್. ಕಾರ್ ನಿಲ್ಸು. ಸಾರಿ ಅಂತ ಹೇಳಿದ್ನಲ್ಲ ಮೇಡಮ್. ಕಾರ್ ನಿಲ್ಸು ಅಂದೆ ತಾನೆ? ನಿಲ್ಸು. ಇಳಿ ಬೇಗ, ಇವತ್ತು ನಾನು ಡ್ರೈವ್ ಮಾಡ್ತೀನಿ. ನೀವಾ ಮೇಡಮ್? ಇಷ್ಟು ಸಣ್ಣ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆನಾ? ನೀವು ಡ್ರೈವಿಂಗ್ ಮಾಡೋದಕ್ಕಿಂತ ನನಗೆ ಬೈಯೋದೇ ಸೇಫು. ಬೇಕಿದ್ರೆ ಎರಡೇಟ್ ಹೊಡೆದ್ಬಿಡಿ, ಡ್ರೈವಿಂಗ್ ಮಾತ್ರ ಮಾಡ್ತೀನಿ ಅನ್ಬಿಡಿ. ಅದಕ್ಕಲ್ವೋ ನೀನ್ ಡ್ರೈವ್ ಮಾಡಿದ್ರೆ ಆಮೇಲೆ ಸವಾರಿ ಮಾಡ್ದಾಗ ಆಗತ್ತೆ. ಟೈಮ್ ನೋಡಿದ್ಯಾ? ಲೇಟ್ ಆಗ್ತಿದೆ ಎಕ್ಸಾಮ್ಗೆ, ಅದಕ್ಕೆ ನಾನ್ ಡ್ರೈವ್ ಮಾಡಿದ್ರೆ ಕಾರು ರಾಕೆಟ್ ಸ್ಪೀಡಲ್ಲಿ ಹೋಗುತ್ತೆ. ನನ್ನ ಕೆಲ್ಸನೂ ರಾಕೆಟ್ ಸ್ಪೀಡಲ್ಲ ಕಿತ್ತೋಗುತ್ತೆ. ಆಗ ನಾನೇ ಸೆಂಡ್ ಆಫ್ ಮಾಡಿ ಟಾಟಾ ಅಂತೀನಿ. ಇಳಿ ಬೇಗ. ಈಗ ಇಳಿತೀಯೋ ಅಥವಾ ನಾನೇ ಹೇಳ್ಬಿಟ್ಟು ನಡ್ಕೊಂಡು ಹೋಗ್ಬೇಡ? ಕಾರ್ ಓಡ್ಸಕ್ ಮುಂಚೆನೇ ಆಕ್ಸಿಡೆಂಟ್ ಮಾಡ್ತಿದ್ದಾರೆ, ಇನ್ ಕಾರ್ ಏನಾದ್ರೂ ಓಡಿಸ್ಬಿಟ್ರೆ ಆಂಜನೇಯ. ಗೋವಿಂದ ಗೋವಿಂದ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾವನ ನೀನು? ಕಣ್ಮುಚ್ಕೊಂಡ್ ಗಾಡಿ ಓಡಿಸ್ತಿದ್ಯಾ? ಇಳಿಯೋ ಕೆಳಗಡೆ. ಲೇಡಿ ಡ್ರೈವರು ಕಾರ್ ನೀನ್ ರೋಡಲ್ಲಿ ಓಡಿಸ್ತಿದ್ಯೋ ಇಲ್ಲ ಆಕಾಶದಲ್ಲಿ ಹಾರಿಸ್ತಿದ್ಯೋ? ಎಷ್ಟು ಕೊಬ್ಬು ನಿನಗೆ? ಏಯ್, ಕೊಬ್ಬು ಗಿಬ್ಬು ಅಂತ ಯಾರಿಗೆ ಹೇಳ್ತಿದ್ಯಾ? ಗಾಡಿ ಗಡ್ಡ ಬಂದು ಗುದ್ದಿದ್ ನೀನು. ತಲೆ ನೆಟ್ಟಿಗೆ ಇಟ್ಕೊಂಡು ಓಡಿಸ್ಬೇಕು ತಾನೆ? ಏಯ್, ನನಗೆ ತಲೆ ನೆಟ್ಟಿಗಿಲ್ಲ ಅಂತಿದ್ಯಾ?
ಹೌದು ನಮ್ಮ ಅಪ್ಪಂದೆ ಕಣ್ಣಾರು ಕಾಣಿಸುತ್ತಾ ನೋಡಲ್ಲಿ. ಇರ್ಬೋದು, ಹಾಗಂತ ನೀನ್ ಹೇಗ್ ಬೇಕೋ ಹಾಗೆ ಗಾಡಿ ಓಡಿಸ್ಬೋದಾ? ಶ್ರೀವಲ್ಲಿ ಇವ್ರು ನಮ್ಮ ಮೇಡಮ್ಮು, ನಮ್ಮ ಯಜಮಾನ್ರ ಮಗಳು. ಅದಕ್ಕೆ ಇಷ್ಟೊಂದು ಕೊಬ್ಬು. ಕೊಬ್ಬುಗೆ ಬಂದ್ರೆ ರುಬ್ಬಾಕ್ ಬಿಡ್ತೀನಿ. ಅಯ್ಯೋ ಅಯ್ಯೋ, ಶಾಂತಿ ಶಾಂತಿ. ಶಿವಲಿ, ಮೇಡಮ್ಗೆ ಇವತ್ತು ಎಕ್ಸಾಮ್ ಇದೆ, ನಮ್ಮನ್ನ ಹೋಗಿ ಬಿಟ್ಬಿಡು ಪ್ಲೀಸ್. ನೀನ್ ಪ್ಲೀಸ್ ಅಂತೆಲ್ಲ ಯಾಕೆ ಕೇಳ್ತೀಯ? ನಿನ್ನ ನೋಡ್ತಿದ್ರೇನೆ ನನ್ ಕೋಪ ಎಲ್ಲ ಹಾಗೆ ಹಿಳ್ದೋಗ್ಬಿಡುತ್ತೆ. ಮೇಡಮ್, ಹಿಂಗೆ ಜಗಳ ಆಡ್ತೀರಿ, ಎಕ್ಸಾಮ್ ಟೈಮ್ ಆಗೋಗುತ್ತೆ. ಅಪ್ಪಿ ತಪ್ಪಿ ಲೇಟ್ ಆಗಿ ಎಕ್ಸಾಮ್ ಅಲ್ಲಿ ಫೇಲ್ ಆಗ್ಬಿಟ್ರೆ ನೆಕ್ಸ್ಟ್ ಏನಾಗುತ್ತೆ ನಿಮ್ಗೆ ಗೊತ್ತಲ್ವಾ? ಮೇಡಮ್, ಬೇಗ ಹೋಗ್ಬೇಕಂದ್ರೆ ಕಾರಲ್ಲಿ ಹೋಗಕ್ಕಾಗಲ್ಲ, ಬೇರೆ ಗಾಡಿಲಿ ಹೋಗ್ಬೇಕು. ಹಾ, ಇಲ್ಲಿ ನೋಡಿ ನಮ್ ಶಿವಲಿ ಗಾಡಿ. ನಾನ್ ಕೂರದ ಆಗಲ್ಲ. ಏನೋ ನನ್ ಗಾಡಿಲಿ ಅವ್ಳು ಕೂರದ ಬೇಕಾಗಿಲ್ಲ. ಶಿವಲಿ ಪ್ಲೀಸ್, ಇಲ್ಲ ಅಂತ ಹೇಳ್ಬೇಡ, ಇದೊಂದು ಹೆಲ್ಪ್ ಮಾಡು. ಮೇಡಮ್, ನಾವು ಕಾಲೇಜಿಗೆ ಬಿಟ್ಟು ಬೇಗ ಬಂದ್ಬಿಡ್ತೀನಿ. ಅಲ್ಲಿವರೆಗೂ ಕಾರಲ್ಲಿ ಆರಾಮಾಗಿ ಎಸಿ ಹಾಕೊಂಡು ಕೂತಿರು ಪ್ಲೀಸ್. ಪ್ಲೀಸ್ ಅಂತೆಲ್ಲ ಏನು ಕೇಳ್ಬೇಡ ನೀನು. ನಿನಗೋಸ್ಕರ ಒಪ್ಕೋತಿದೀನಿ ಅಷ್ಟೇ. ಸುಬ್ಬು, ಇದೆಲ್ಲ ಏನೂ ಬೇಕಿಲ್ಲ. ಕ್ಯಾಬ್ ಬುಕ್ ಮಾಡು, ನಾವು ಕ್ಯಾಬಲ್ಲಿ ಹೋಗೋಣ. ಮೇಡಮ್, ನಾವು ಕ್ಯಾಬ್ ಬುಕ್ ಮಾಡಿ ಅದಿಲ್ಲಿಗೆ ಬಂದು ನಾವಿಲ್ಲಿಂದ ಹೋಗೋಷ್ಟೊತ್ತಿಗೆ ಎಲ್ಲರೂ ಎಕ್ಸಾಮ್ ಮುಗಿಸ್ಕೊಂಡು ಮನೆಗೆ ಹೋಗಿರ್ತಾರೆ ಮೇಡಮ್. ನಮ್ಗಿರೋದು ಒಂದೇ ಆಪ್ಷನ್, ಒಂದೇ ದಾರಿ, ಒಂದೇ ಗಾಡಿ. ನಾವೀಗಲೇ ಹೊರಟ್ರೆ ಎಕ್ಸಾಮ್ ಹಾಲ್ಗೆ ಹೋಗ್ತೀವಿ, ಇಲ್ಲ ಅಂದ್ರೆ ಸ್ಟ್ರೈಟ್ ಆಗಿ ಮದುವೆ ಮಂಟಪಕ್ಕೆ ಹೋಗ್ತೀವಿ. ಶ್ರೀವಲ್ಲಿ, ಕಾರಲ್ಲೇ ಕೂತಿರೋ, ಬೇಗ ಬಂದ್ಬಿಡ್ತೀನಿ. ಹತ್ತಿ ಮೇಡಮ್. ಕನ್ಸಲ್ಲಿ ನನ್ ಜೊತೆ ಇದ್ದು ಈಗ ಅವಳ ಜೊತೆ ಹೋಗ್ತಿದ್ಯಾ? ಇರ್ಲಿ ಇರ್ಲಿ, ಏನೇ ಆದ್ರೂ ನಿನ್ನ ಮದ್ವೆ ಆಗೋಳು ನಾನ್ ತಾನೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಹಾಯ್ ಮಗಳೇ. ಲೇ ಮಗಳೇ, ಅಯ್ಯ ಇದ್ಯಾಕೆ ನೋಡೋದ್ಲ ಎದ್ರಕೊಂಡು? ಶಾರುಖ್ ಖಾನ್ ತರ ಹೇರ್ ಸ್ಟೈಲ್, ಸಲ್ಮಾನ್ ತರ ಬಾಡಿ ಇಲ್ಲ ಅನ್ನೋದೊಂದು ಬಿಟ್ರೆ ಸಾಕಾಗೇ ಇದ್ದೀನಿ. ಅವ್ನು ಯಾವನವನು ಮಗುನ ಹೆದರ್ಸ. ನೀವ್ ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಅದ್ ಸರಿ, ಬರ್ತಾ ಅದನ್ನೋ ಬೈಕೊಂಬಂದಿಲ್ಲ. ಏನಂತ ಏನು? ಯಾವನು ಕೋತಿ ಮುಕ್ತನೋ ಮನೆ ಮುಂದೆ ಬಂದು ನಿಂತು ಮಗುನ ಹೆದರ್ಸ್ತಿದಾನಂತೆ, ಅದಕ್ಕೆ ಯಾರು ಅಂತ ನೋಡಕ್ ಬಂದೆ. ಆ ಮಂಗನ ಮೂತಿ ನಾನೇ. ನೀವಾ? ಅಪ್ಪ ಕಣೆ. ಏನೇ ನಂದು ಮಂಗನ ಮೂತಿನ? ಅಲ್ಲ ಕಣೆ, ನಾನು ಹುಟ್ಟಿಸಿರೋ ಮಗಳು ನಂದನ್ನ ನೋಡಿ ಹೆದರ್ಕೋತಾಳೆ ಅಂದ್ರೆ ಏನೇ ಅರ್ಥ? ಅಂದ್ರೆ ಆಡೋ ಮಗುನ ನೋಡಕ್ ಬಂದಾಗ ಕೈಯಲ್ಲಿ ಏನಾದ್ರು ಇಟ್ಕೊಂಡ್ ಬರ್ಬೇಕು ತಾನೇ ಅಂದೆ. ಲೇ 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 ತರಣ್ಣ ಅಂತ ಅನ್ಕೊಂಡಿದ್ದೆ ಕಣೆ, ಆದ್ರೆ ಏನೇ ಮಾಡೋದು? ಐಸ್ ಕ್ರೀಮ್ ತರೋಣ ಅಂತಂದ್ರೆ ಬಿಸಿಲು ಖಾರವಾಗುತ್ತೆ, ಬಿಸ್ಕೆಟ್ ತರೋಣ ಅಂತಂದ್ರೆ ಜೇಬಲ್ಲಿ ಇಟ್ಕೊಂಡ್ರೆ ಮುರಿದು ಹೋಗುತ್ತೆ. ಇನ್ನು ಭೂಮಿ ಮೇಲೆ ಬೆಳೆಯಂತ ಹಣ್ಣು ಹಂಪಲು ತರೋಣ ಅಂತ ಅನ್ಕೊಂಡ್ರೆ ಅದ್ರ ರೇಟು ಆಕಾಶಕ್ಕೆ ಹೋಗ್ಬಿಟ್ಟಿದೆ. ಆಟ ಸಾಮಾನು ತರೋಣ ಅಂತ ಅನ್ಕೊಂಡೆ, ಆದ್ರೆ ಅಪರೂಪಕ್ಕೆ ಬರೋದಲ್ಲ ನಾನು, ಅವಳು ನನ್ನ ಜೊತೆನೇ ಆಟ ಆಡ್ಲಿ ಅಂತ ಖಾಲಿ ಕೈಯಲ್ಲಿ ಬಂದೆ. ಅಳಿಂದ್ರೆ ಯಾವಾಗ ಬಂದ್ರಿ? ಯಾವಾಗ ಬಂದ್ರಿ ಅಂತ ಕೇಳ್ತಿರೋ, ಯಾಕೆ ಬಂದ್ರಿ ಅಂತ ಕೇಳ್ತಿರೋ, ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಬಂದು 1 ಗಂಟೆ ಆಯ್ತು, ವಿಚಾರಿಸ್ಕೊಡೋರ್ ಗತಿ ಇಲ್ಲ.
ನಾನು ಈ ಮನೆಗೆ ಬಂದರೆ ಅಳಿಯ ಬಂದ ಅನ್ನೋ ಸಂತೋಷಕ್ಕಿಂತ ಕಾಸು ಕೊಡಬೇಕಲ್ಲ ಅನ್ನೋ ಸಂಕಟನೇ ಜಾಸ್ತಿ ಎದ್ದು ಕಾಣಿಸುತ್ತೆ. ಅಯ್ಯಯ್ಯೋ, ಯಾಕೆ ಹಂಗಂತೀರ? ನೀವು ಬಂದರೆ ನಮಗೆ ಸಂತೋಷನೇ ತಾನೇ. ನೆನ್ನೆ ಕೇಳಿದ ಶಾಸ್ತ್ರ ಪ್ರಕಾರ ಶುಕ್ರ ಇವತ್ತು ನಮ್ಮ ಮನೆಗೆ ಬರಬೇಕಾಗಿತ್ತು. ಆದರೆ ಎಲ್ಲೋಗಿದ್ದಾನಂತ ಗೊತ್ತಾಗ್ತಿಲ್ವಲ್ಲ. ಬನ್ನಿ ಹೇಳಿ ಅಂದ್ರೆ ಶುಕ್ರದಶೆ ಬರುತ್ತೆ ಅಂತ ಅನ್ಕೊಂಡ್ರೆ ವಕ್ರದಶೆ ಬರ್ತಾ ಇದೆಯಲ್ಲಪ್ಪ. ಇದ್ರ ಬಾಯಲ್ಲಿ ಇನ್ನೇನೇನು ಕೇಳಬೇಕು? ಮಾವವ್ರೆ ಆರಾಮ? ನೀವೇನೋ ಆರಾಮಾಗೇ ಇರ್ತೀರ. ಡೊನೇಷನ್ ಕೊಡ್ತೀನಿ ಅಂತ ಹೇಳಿ ಅಡ್ಮಿಷನ್ ಮಾಡಿಸಿ ಎಕ್ಸಾಮ್ ಮುಗಿದು ರಿಸಲ್ಟ್ ಬಂದಾಯ್ತು, ಇನ್ನು ಡೊನೇಷನ್ ಬಂದಿಲ್ಲ. ಅಯ್ಯೋ ಅಳಿಂದ್ರೆ, ಕೊಡ್ತೀವಿ. ಎಲ್ಲಿ ಹೋಗ್ತೀವಿ ಹೇಳಿ? ನೀವ್ ಎಲ್ಲಿ ಹೋಗ್ತೀರಾ ಅನ್ನೋದು ಮುಖ್ಯ ಅಲ್ಲ. ನಿಮ್ಮ ಮಗಳು ಗಂಡನ ಮನೆಗೆ ಹೋಗದೆ ತವ್ರ ಮನೇಲೆ ಸೆಟ್ಲ್ ಆಗಿದಾರಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿ ಎಂದೆ. ರೀ, ಅದ್ರ ಬಗ್ಗೆ ನಮ್ಮ ಅಪ್ಪ ಅಮ್ಮನ ಕೇಳಿ ಏನು ಪ್ರಯೋಜನ ಇಲ್ಲ ಬಿಡಿ. ತಾನು ಸುಮ್ಮನೆ ರೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏನಿವತ್ತು ಸಾಹೇಬ್ರಿಗೆ ಹೆಂಡತಿ ಜೊತೆ ವಾಕಿಂಗ್ ಮಾಡೋ ಮನ್ಸಾಗ್ಬಿಟ್ಟಿದೆ. ನನ್ನ ಮುದ್ದಿನ ಹೆಂಡತಿ ಜೊತೆ ವಾಕ್ ಮಾಡೋಕ್ಕೆ ಯಾವಾಗಲೂ ಮನ್ಸಾಗತ್ತೆ, ಆದ್ರೆ ಟೈಮ್ ಇರಲ್ಲ ಅಷ್ಟೇ. ನೀವು ಆ ಟೈಮ್ಗೆ ಕಿವಿ ಹಿಡಿದು ಹೇಳ್ಬೇಕಪ್ಪ, ಸ್ವಲ್ಪ ನಿಧಾನ ಕೊಡು, ನಾನು ನನ್ನ ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ತುಂಬಾ ಸಲ ಹೇಳಿದ್ದೀನಿ ಪುಣ್ಯ, ಆದ್ರೆ ಈ ಟೈಮ್ ನನ್ನ ಮಾತೆ ಕೇಳಲ್ಲನತ್ತೆ. ಇದಕ್ಕೆ ನಮ್ಮಿಬ್ರು ಕಂಡ್ರೆ ಜಲಸಿ ಅನ್ಸುತ್ತೆ. ಯಾಕೋ? ನಾವಿಬ್ರು ಎಷ್ಟು ಪ್ರೀತಿಯಿಂದ ಇರ್ತೀವಿ ಅಂತ. ಆಮೇಲೆ ನಾವಿಬ್ರು ಎಷ್ಟು ಕ್ಯೂಟ್ ಕಪ್ಪಲ್ಲು ಅಂತ. ಆಮೇಲೆ ಸರ್ಲೆ, ನೀನು ಇಷ್ಟು ಕ್ಯೂಟ್ ಆಗಿ ಆಡ್ತೀಯ ಅಂತಾನೆ ನನಗೆ ನಿನ್ ಬಿಟ್ಟು ಎಲ್ಲೂ ಹೋಗಕ್ ಮನಸ್ಸೇ ಆಗಲ್ಲ. ನನಗೂ ಅಷ್ಟೆ, ನಾವಿಬ್ರು ಹೀಗೆ ಓಡಾಡ್ಕೊಂಡಿರ್ಬೇಕು. ಹೇಗೆ? ಹೇಗೆ ಅಂದ್ರೆ ಹೀಗೆ, ಒಬ್ರ ಕೈ ಒಬ್ರು ಇಟ್ಕೊಂಡು. ರೀ, ನಾವಿನ್ಮೇಲೆ ಇಲ್ಲೇ ಎಲ್ಲಾದ್ರೂ ಹತ್ರ ಹೋಗ್ಬೇಕು ಅಂದ್ರೆ ಕಾರಲ್ಲಿ ಹೋಗೋದ್ ಬೇಡ, ನಡ್ಕೊಂಡೇ ಹೋಗೋಣ ಅಲ್ವಾ? ಗುಡ್ ಐಡಿಯಾ. ಒಂದು ಕೆಲಸ ಮಾಡೋಣ, ಕಾರ್ ಬೇಡವೇ ಬೇಡ, ಹೇಗೂ ನಡೆಯೋದು ಆರೋಗ್ಯಕ್ಕೆ ಒಳ್ಳೇದಲ್ವಾ? ನಂಗೆ ಓಕೆ. ಆಮೇಲೆ ಈ ಮನೆ ಆಸ್ತಿ ಎಲ್ಲ ಯಾವುದು ಬೇಡ, ನಾವಿಬ್ರು ಎಲ್ಲಾದ್ರೂ ಆರಾಮಾಗಿ ಗುಡ್ಸ್ಲ ಇದ್ಬಿಡೋಣ. ಇದೆಲ್ಲ ಅಭಿ ಕೊಟ್ಬಿಡೋಣ, ಏನಂತೀಯ? ಕೊಟ್ಬಿಡಿ, ನನ್ಗೇನ್ ಬೇಜಾರಿಲ್ಲ. ನೀವ್ ನನ್ ಜೊತೆಲಿ ಇರ್ತೀರಾ ಅಂದ್ರೆ ನನ್ಗೆಲ್ಲಿದ್ರು ಖುಷಿನೇ. ನಾನು ಎಲ್ಲ ಕೊಡ್ತೀನಂದ್ರು ಅಭಿ ತಗೊಳಲ್ಲ, ಅಷ್ಟು ಒಳ್ಳೆ ತಮ್ಮ ಅವನು. ಹಾ ಪುಣ್ಯ, ನಾಡಿದ್ದು ಅಭಿ ಬರ್ಡೇ ಅಲ್ವಾ? ಹೌದಲ್ವಾ? ಈ ಸಲ ಏನಾದ್ರೂ ಸ್ಪೆಷಲ್ ಗಿಫ್ಟ್ ಕೊಡಬೇಕು ಅನ್ಕೊಂಡಿದ್ದೀನಿ. ಏನ್ ಮಾಡ್ಲಿ? ಏನ್ ಕೊಡ್ತೀರಾ? ವಸ್ತುಗಳಾದ್ರೆ ಅವನ ಹತ್ರ ಎಲ್ಲ ಇದೆ, ಅದ್ ಬಿಟ್ಟು ಅವನ ಹತ್ರ ಇಲ್ದಿರೋದೇನಾದ್ರೂ ಕೊಡ್ಬೇಕು. ಈಗ ಹೊಸ ಪ್ರಾಜೆಕ್ಟ್ ಬಂದಿದೆಯಲ್ಲ, 120 crores ನನ್ನ ಕಂಪ್ನಿಗೆ, ಅದನ್ನ ಅವನ ಕಂಪ್ನಿಗೆ ಬಿಟ್ಟು ಕೊಟ್ಬಿಡ್ತೀನಿ. ಹೇಗಿದೆ ಐಡಿಯಾ? ವಾವ್, ಸೂಪರ್ ಆಗಿದೆ. ಇದಕ್ಕೆಂತ ಒಳ್ಳೆ ಗಿಫ್ಟ್ ಇಲ್ಲ. ಆದ್ರೆ ನಂಗೊಂದು ಡೌಟು, ಇದಕ್ ಮಾವ ಒಪ್ಬೇಕಲ್ವಾ? ಅವ್ರ ಸಿಗ್ನೇಚರು ಬೇಕಲ್ವಾ? ಅವ್ರನ್ನ ಒಪ್ಸಕ್ಕೆ ನೀನ್ ಇದೆಯಲ್ಲ. ನಾನಾ? ನೋ ವೇ. ಆಫೀಸ್ ವಿಷಯಕ್ಕೆ ನಾನು ಇಂಟರ್ಫಿಯರ್ ಆಗಲ್ಲಪ್ಪ. ಪ್ಲೀಸ್ ಪುಣ್ಯ. ಇಲ್ಲ ಅಂದ್ರೆ ಇಲ್ಲ. ಅವ್ರು ನಿಮ್ಮಪ್ಪ ತಾನೆ, ನೀವೇ ಮಾತಾಡಿ ಒಪ್ಸಿ. ನಾನಾ? ಸರಿ. ಏನಂದ್ರಿ? ನೀವು ನಿಜವಾಗ್ಲೂ ಮಾವನ ಹತ್ರ ಮಾತಾಡ್ತೀರಾ? ಅಣ್ಣ, ಅಮ್ಮನ ಹಾರ ಕಾಣಿಸ್ತಿಲ್ಲ. ನನಗೆ ಈಗ ಅರ್ಥ ಆಯ್ತು, ಕೀ ಸಮರ್ಥ ಕೂತಿದ್ದ ಜಾಗದಲ್ಲಿ ತಾನೆ ಸಿಕ್ಕಿರಿದ್ದು, ಅಂದ್ರೆ ಅವನೇ ಎಗರಿಸಿರ್ತಾರೆ. ಅದನ್ನ ನಾನು ಎಲ್ಲೋ ನೋಡಿದ್ದೀನಲ್ಲ, ಅಮ್ಮನ ಕಬೋರ್ಡಲ್ಲಿ. ಶಾರ್ವರಿಯವರು ಪೂಜೆಗೆ ಹಾರ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಇದೇ ಹಾರ ಅಲ್ವಾ ಅಂತ ಕೇಳಕ್ಕೆ ಅವ್ರ ರೂಮಿಗೆ ತೊಗೊಂಡೋಗಿದ್ದೆ. ಅವ್ರು ಅಲ್ಲಿರ್ಲಿಲ್ಲ. ಆಮೇಲೆ ಕೇಳಿದ್ರಾಯ್ತು ಅಂತ ಅಲ್ಲೇ ಇಟ್ಟು ಮರ್ತು ಬಂದ್ಬಿಟ್ಟೆ ಅನ್ಸುತ್ತೆ.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.